ಇವತ್ತು ಮೈಸೂರು ನಗರ ಪೊಲೀಸ್ ಕಮಿಷನರ್ಗೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡಿದ್ದೀವಿ. ಕಂಪ್ಲೇಂಟ್ ಉದ್ದೇಶ ಇಷ್ಟೇ, ಒಬ್ಬ ಅರ್ಚಕ, ಈಗ ನಮ್ಗೆ ಗೊತ್ತಾಯಿತು ಕೆಂಗೇರಿ ಲಿಮಿಟ್ಟು ಬೆಂಗಳೂರಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ಒಬ್ಬ ಅರ್ಚಕ ಸಿದ್ದರಾಮಯ್ಯ ಸಾಹೇಬ್ರನ್ನ, ಮುಖ್ಯಮಂತ್ರಿಗಳನ್ನ, ಈ ನಾಡಿನ ಮುಖ್ಯಮಂತ್ರಿಗಳನ್ನು ಭಾಳ ಅವಹೇಳನಕಾರಿಯಾಗಿ ನಿಂದಿಸಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಲೋಕಲ್ ಚಾನಲ್ಗಳಲ್ಲಿ ಬಂದಿರುವಂಥದ್ದು ನಾವು ಕಂಡಿದ್ದೀವಿ. ಕರ್ನಾಟಕದಲ್ಲಿ ಎರಡನೇ ಬಾರಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆ ಅವ್ರನ್ನ ಸಹಿಸ್ಕೊಳ್ಳೋಕ್ಕಾಗದೇ ಬಿ ಜೆ ಪಿಯವರ ಇನ್ನರ್ ಅಜೆಂಡಾ ಕೆಲವು ಗ್ರೂಪ್ಗಳ ಮೂಲಕ, ಕೆಲವು ಸಂಘಟನೆಗಳ ಮೂಲಕ, ಕೆಲವರು ಸೋಕಾಲ್ಡ್ ಹೋರಾಟಗಾರರು ಅನ್ನುವಂಥದ್ದು ಏನು ಹೇಳ್ಕೊತಾ ಇದ್ದಾರೆ ಅವರ ಮೂಲಕ ನಿಂದಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಮುಸ್ಸಂಡಿ ಅಂತ ಬೈದಿದ್ದಾರೆ, ಪದ ಯೂಸ್ ಮಾಡಿದ್ದಾರೆ. ತಲೆಡ್ಕ ಅಂತ ಬೈದಿದ್ದಾರೆ. ಒಬ್ಬ ಅರ್ಚಕ, ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಒಬ್ಬ ಅರ್ಚಕ ಕುಡಿದ್ಬಿಟ್ಟು ಮಾತಾಡೋ ರೀತಿಯಲ್ಲಿ ಒಬ್ಬ ಅರ್ಚಕ ಮಾತಾಡಿದ್ರೆ ಜನಸಾಮಾನ್ಯರು ಯಾವ ರೀತಿ ಮಾತಾಡ್ತಾರೆ ಅನ್ನುವಂಥದ್ದು ಅರ್ಥ ಮಾಡ್ಕೊಬೇಕು. ಏನಕ್ಕೆ ಮಾತಾಡಿದ್ರು ಅವರು? ಬಾನು ಮುಸ್ತಾಕ್ ಅವನ್ನ ದಸರಾ ಉದ್ಘಾಟನೆಗೆ ಕರೆದಿರುವಂಥದ್ದೇ ಒಂದು ದೊಡ್ಡ ಸಮಸ್ಯೆ ಆಗೋಗಿದೆ ಬಿ ಜೆ ಪಿಯವರಿಗೆ, ಬಿ ಜೆ ಪಿ ಭಕ್ತರಿಗೆ, ಬಿ ಜೆ ಪಿ ಮುಖಂಡಗಳಿಗೆ, ಬಿ ಜೆ ಪಿ ಲೀಡರ್ಸ್ಗಳಿಗೆ. ಅವ್ರ ವಿರುದ್ಧ ಅಲ್ಲದೇನೆ ಈ ಭಾಗದ ಮಾಜಿ ಸಂಸದರು ಮತ್ತು ಅಲ್ಲಿ ಬಿ ಜೆ ಪಿಯ ಒಬ್ಬ ವಕ್ತಾರ, ಅವನು ಯಾರೋ ಕಟೀಲ್ ಅಂತ ಇದ್ರಲ್ಲ ಹಿಂದೆ, ಅವ್ರ ಸಂದರ್ಭದಲ್ಲಿ ವಕ್ತಾರನ್ನು ಮಾಡ್ಕೊಂಡಿದ್ರು, ಮುಖ್ಯ ವಕ್ತಾರನ. ಅವನು ಒಬ್ಬ ಕುಡುಕ ಮಾತಾಡ್ದಂಗೆ ಮಾತಾಡ್ತಾನೆ. ಸಿದ್ದರಾಮಯ್ಯನವ್ರಿಗೆ ಗಡುವು ಕೊಡ್ತಾನೆ. 24 ಗಂಟೆಗಳ ಒಳಗಡೆ ಸಿದ್ದರಾಮಯ್ಯನವರು ಬಾನು ಮುಸ್ತಾಕ್ ಅವರ ಉದ್ಘಾಟನೆ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಬೇಕು, ಸ್ಪಷ್ಟೀಕರಣ ಕೊಡಬೇಕು, ಚಾಮುಂಡಿ ಬೆಟ್ಟ ಯಾರು ಸ್ವತ್ತು ಅನ್ನುವಂಥದ್ದು ಸ್ಪಷ್ಟೀಕರಣ ಕೊಡಬೇಕು, ಇಲ್ಲ ಅಂದರೆ ನಾವು ದಸರಾ ಮಾಡೋಕ್ಕೆ ಬಿಡಲ್ಲ ಅಂತ ಗಡುವನ್ನು ಕೊಡುವಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೀವಿ. ಒಬ್ಬ ಮುಖ್ಯಮಂತ್ರಿಗೆ